ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ಬಂದಿರುವಂತಹ ಮೊದಲನೇ ಚಂದ್ರಗ್ರಹಣ ಹಾಗೆ ಹೋಳಿ ಹುಣ್ಣಿಮೆ ದಿನ ಗೋಚರ ಆಗ್ತಾ ಇರುವಂತಹ ಚಂದ್ರಗ್ರಹಣದ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಗೋಚರ ಆಗ್ತಾ ಇದೆಯಾ ಇಲ್ವಾ, ಹಾಗೆ ಗ್ರಹಣದ ಸೂತಕವನ್ನು ಆಚರಣೆ ಮಾಡಬೇಕಾ ಬೇಡವಾ, ಗ್ರಹಣ ಎಷ್ಟು ಗಂಟೆಗಳ ಕಾಲ ಸಂಭವಿಸುತ್ತೆ, ಯಾವ ಸಮಯದಲ್ಲಿ ಸಂಭವಿಸುತ್ತೆ, ಹಾಗೆ ಗ್ರಹಣ ಮುಗಿದ ನಂತರ ಯಾವ ರೀತಿ ನಾವು ಸ್ವಚ್ಛತೆಯನ್ನು ಮಾಡಬೇಕು, ಹಾಗೂ ಗ್ರಹಣಕ್ಕೂ ಮುಂಚೆ ಯಾವ ರೀತಿ ನಾವು ಪ್ರಿಕಾಷನ್ಗಳನ್ನ ತಗೋಬೇಕು ಅನ್ನೋದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ವರ್ಷ ಗೋಚರ ಆಗ್ತಾ ಇರುವಂತಹ ಮೊದಲನೇ ಚಂದ್ರಗ್ರಹಣ ಫಾಲ್ಗುಣ ಮಾಸದ ಹುಣ್ಣಿಮೆ ದಿನ ಗೋಚರ ಆಗ್ತಾ ಇದೆ. ಅಂದರೆ ಅದು ಹೋಳಿ ಹುಣ್ಣಿಮೆ ದಿವಸ, ಹೋಳಿ ಹಬ್ಬದ ದಿವಸನೇ ಗ್ರಹಣ ಬಂದಿದೆ. ಈ ಗ್ರಹಣ ಸ್ವಲ್ಪ ಮಟ್ಟಿಗೆ ನಮ್ಮ ಭಾರತದಲ್ಲೂ ಗೋಚರ ಆಗ್ತಾ ಇರೋ ಕಾರಣ ನಮ್ಮ ಭಾರತದಲ್ಲಿ ಈ ಗ್ರಹಣದ ಸೂತಕವನ್ನು ಆಚರಣೆ ಮಾಡಬೇಕಾಗಿದೆ. ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ಮಾರ್ಚ್ 3ನೇ ತಾರೀಕು ಮಂಗಳವಾರದ ದಿವಸ ಸಂಭವಿಸ್ತಾ ಇದೆ. ಹಾಗೆ ಈ ಚಂದ್ರಗ್ರಹಣ ಈ ವರ್ಷದ ಅತ್ಯಂತ ದೀರ್ಘವಾದಂತಹ ಗ್ರಹಣ ಅಂತ ಹೇಳ್ಬೋದು. ಯಾಕಂದರೆ ಜಾಸ್ತಿ ಸಮಯದ ಕಾಲ ಗ್ರಹಣ ಸಂಭವಿಸುತ್ತೆ. ಇನ್ನು ಈ ಗ್ರಹಣದ ದಿವಸ ಚಂದ್ರನು ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ. ಪರಿಣಾಮವಾಗಿ ಚಂದ್ರಗ್ರಹಣ ಸಿಂಹ ರಾಶಿ ಮತ್ತು ಪೂರ್ವ ಪಾಲ್ಗುಣ ನಕ್ಷತ್ರದಲ್ಲಿ ಸಂಭವಿಸ್ತಾ ಇದೆ. ಇನ್ನು ಮಾರ್ಚ್ 3ನೇ ತಾರೀಕು ಮಂಗಳವಾರ ದಿವಸ ಗೋಚರ ಆಗ್ತಾ ಇರುವಂಥ ಈ ಚಂದ್ರಗ್ರಹಣ ಭಾರತದಲ್ಲಿಯೂ ಕೂಡ ಕೆಲವು ನಿಮಿಷಗಳ ಕಾಲ ಕಂಡುಬರೋದ್ರಿಂದ ಸೂತಕವನ್ನು ಆಚರಣೆ ಮಾಡಬೇಕಾಗಿದೆ. ಇವಾಗ ಈ ಚಂದ್ರಗ್ರಹಣ ಯಾವ ಸಮಯದಲ್ಲಿ ಗೋಚರವಾಗುತ್ತೆ ಹಾಗೆ ಯಾವಾಗ ಮುಕ್ತಾಯಗೊಳ್ಳುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮಾರ್ಚ್ 3ನೇ ತಾರೀಕು ಮಂಗಳವಾರ ದಿವಸ ಮಧ್ಯಾಹ್ನ 3:20 ಚಂದ್ರಗ್ರಹಣ ಆರಂಭವಾಗುತ್ತೆ. ಹಾಗೆ ಸಂಜೆ 6:47 ಈ ಚಂದ್ರಗ್ರಹಣ ಕೊನೆಗೊಳ್ಳುತ್ತೆ. ಒಟ್ಟಾಗಿ ಚಂದ್ರಗ್ರಹಣ 3.5 ಗಂಟೆಗಳು ಸಂಭವಿಸುತ್ತೆ. ಇನ್ನು ಈ ಚಂದ್ರಗ್ರಹಣ ಎಲ್ಲೆಲ್ಲಿ ಗೋಚರವಾಗುತ್ತೆ ಅಂತಂದರೆ ಏಷ್ಯಾ ಖಂಡದಲ್ಲಿ ಗೋಚರವಾಗುತ್ತೆ, ಹಾಗೆ ಆಸ್ಟ್ರೇಲಿಯಾದಲ್ಲಿ, ಉತ್ತರ ಅಮೇರಿಕ ಭಾಗಗಳಲ್ಲಿ, ಹಾಗೆ ಭಾರತದ ಕೆಲವು ಕಡೆ ಕೂಡ ಈ ಗ್ರಹಣ ಗೋಚರವಾಗ್ತಾ ಇದೆ. ಇನ್ನು ಕೆಲವರು ಕೇಳ್ಬೋದು, ಚಂದ್ರಗ್ರಹಣ ಮಧ್ಯಾಹ್ನ 3:20 ಶುರುವಾದರೆ ನಮ್ಮ ಭಾರತದಲ್ಲಿ ಚಂದ್ರೋದಯ ಆಗೇ ಇರಲ್ಲ, ಯಾವ ರೀತಿ ಸೂತಕ ಇರುತ್ತೆ ಅಂತ. ಆದರೆ ಚಂದ್ರಗ್ರಹಣ 6:47 ಕೂಡ ಇರುತ್ತೆ. ಹಾಗಾಗಿ ಚಂದ್ರೋದಯ ನಮ್ಮ ಭಾರತದಲ್ಲಿ 6:22 ಆಗುತ್ತೆ. ಭಾರತದಲ್ಲಿ ಕೇವಲ 25 ನಿಮಿಷಗಳ ಕಾಲ ಮಾತ್ರನೇ ಚಂದ್ರಗ್ರಹಣ ಗೋಚರ ಆಗೋದು. ಅದರಲ್ಲೂ ಕೆಲವು ಕಡೆ ಚಂದ್ರ ಬೇಗ ಉದಯ ಆಗ್ತಾನೆ, ಕೆಲವು ಕಡೆ ಲೇಟಾಗಿ ಉದಯ ಆಗೋದ್ರಿಂದ ಚಂದ್ರಗ್ರಹಣದ ಅವಧಿ ಬೇರೆ ಬೇರೆ ರಾಜ್ಯಗಳಲ್ಲಿನ ಚಂದ್ರೋದಯವನ್ನು ಅವಲಂಬಿಸಿರುತ್ತೆ. ಇನ್ನು ಈ ಗ್ರಹಣ ಭಾರತದಲ್ಲಿ ಗೋಚರ ಆಗ್ತಾ ಇರೋದ್ರಿಂದ ಸೂತಕವನ್ನು ಆಚರಣೆ ಮಾಡಲೇಬೇಕು. ಕೆಲವರು ಹೇಳೋ ಪ್ರಕಾರ ಗ್ರಹಣ ಆರಂಭಕ್ಕೂ ಮೊದಲಿನ 9 ಗಂಟೆಗಳ ಮುಂಚೆಯಿಂದನೇ ಸೂತಕ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಎಲ್ಲರಿಗೂ ಗ್ರಹಣ ಆರಂಭ ಆಗೋದಕ್ಕಿಂತ 9 ಗಂಟೆ ಮುಂಚೆಯಿಂದನೇ ಉಪವಾಸ ಎಲ್ಲ ಇರೋದಕ್ಕೆ ಬಹಳನೇ ಕಷ್ಟ ಆಗುತ್ತೆ. ವಯಸ್ಸಾಗಿರೋರು ಇರ್ತಾರೆ, ಗರ್ಭಿಣಿ ಸ್ತ್ರೀಯರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಹಾಗೆ ಉದ್ಯೋಗಕ್ಕೆ ಹೋಗೋವಂಥ ಪ್ರತಿಯೊಬ್ಬರಿಗೂ ಕೂಡ 9 ಗಂಟೆಗಳ ಕಾಲ ಮೊದಲಿಂದನೇ ಉಪವಾಸ ಇರೋದು ತುಂಬಾ ಕಷ್ಟ. ಹಾಗಾಗಿ ಬರೀ ಗ್ರಹಣದ ಸಮಯದಲ್ಲಿ ಉಪವಾಸ ಇದ್ದರೆ ಸಾಕು. ಅಂದರೆ ಆ ಸಮಯದಲ್ಲಿ ಬೇರೆ ಏನು ಸೇವನೆ ಮಾಡದೇ ಇದ್ದರೆ ನಡೆಯುತ್ತೆ. ಇನ್ನು ಗ್ರಹಣ ಆರಂಭ ಆಗೋದಕ್ಕಿಂತ ಸ್ವಲ್ಪ ಸಮಯದ ಮುಂಚೆ ಏನೇನು ಮಾಡಬೇಕು ಅಂತಂದರೆ, ನಿಮ್ಮ ಮನೆಯಲ್ಲಿ ಏನಾದರೂ ಆಹಾರ ಪದಾರ್ಥಗಳು ಉಳಿದಿದ್ರೆ ಅವುಗಳಲ್ಲಿ ದರ್ಬೆಯನ್ನು ಅಥವಾ ಗರಿಕೆಯನ್ನು ಹಾಕಿ ಇಡೋದು ಒಳ್ಳೆಯದು. ಹಾಗೆ ದೇವರ ಮನೆ ಬಾಗಿಲನ್ನು ಹಾಕಿರಬೇಕು. ಗ್ರಹಣದ ಸಮಯದಲ್ಲಿ ತಿನ್ನೋದು, ಸ್ನಾನ ಮಾಡೋದು, ಮಲಗೋದು ಈ ರೀತಿ ಕೆಲಸಗಳನ್ನು ಮಾಡಬಾರ್ದು. ಏನು ಮಾಡಬೇಕು ಅಂತಂದರೆ ಜಪವನ್ನು ಮಾಡಬೇಕಾಗತ್ತೆ, ದೇವರ ಸ್ಮರಣೆಯನ್ನು ಮಾಡಬೇಕು. ಯಾವುದೇ ಜಪ ಆದರೂ ಪರವಾಗಿಲ್ಲ. ಗ್ರಹಣ ಮುಗಿದ ನಂತರ ಮನೆಯಲ್ಲೆಲ್ಲ ಸ್ವಚ್ಛ ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ಆನಂತರ ದೇವರ ಮನೆಯಲ್ಲಿರುವಂಥ ಎಲ್ಲ ದೇವರ ಸಾಮಗ್ರಿಗಳನ್ನು ತೊಳೆದು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಮನೆಯಲ್ಲಿ ಪೂಜೆ ಮಾಡಿದ ನಂತರ ನೀವು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡ್ಕೊಂಡು ಬರ್ಬೋದು. ಹಾಗೆ ಯಾವ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆಯೋ ಹಾಗೆ ಯಾವ ನಕ್ಷತ್ರದಲ್ಲಿ ಸಂಭವಿಸ್ತಾ ಇದೆಯೋ ಅಂಥವರು, ಅಂದರೆ ಇವಾಗ ಚಂದ್ರಗ್ರಹಣ ಸಿಂಹರಾಶಿಯಲ್ಲಿ ಸಂಭವಿಸ್ತಾ ಇರೋದ್ರಿಂದ ಸಿಂಹರಾಶಿಯವರು ಅವರ ಯಥಾಶಕ್ತಿಯ ಅನುಸಾರವಾಗಿ ಅಕ್ಕಿ, ಹಾಲು ಅಥವಾ ಬೆಳ್ಳಿ ಈ 3 ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ಬ್ರಾಹ್ಮಣರಿಗೆ ದಾನವನ್ನಾಗಿ ಕೊಡಬೇಕಾಗತ್ತೆ. ಈ ರೀತಿ ಅಕ್ಕಿ, ಹಾಲು ಅಥವಾ ಬೆಳ್ಳಿ ಈ 3 ವಸ್ತುಗಳಲ್ಲಿ ಒಂದು ವಸ್ತುವನ್ನು ದಾನ ಮಾಡೋದ್ರಿಂದ ಗ್ರಹಣ ದೋಷಗಳೇನಾದರೂ ಇದ್ದರೂ ಅದೆಲ್ಲವೂ ಪರಿಹಾರ ಆಗುತ್ತೆ. ಹಾಗೆ ಗ್ರಹಣದ ಸಮಯದಲ್ಲಿ ಅವರು ಆದಷ್ಟು ಮೃತ್ಯುಂಜಯ ಜಪವನ್ನು ಮಾಡೋದು ಬಹಳನೇ ಶ್ರೇಷ್ಠ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ಗೋಚರ ಆಗ್ತಾ ಇರುವಂಥ ಮೊದಲನೇ ಚಂದ್ರಗ್ರಹಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮೂಲಕ ಬರೆದು ತಿಳಿಸಿ.
ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.